ಇಲ್ಲಿ ಪ್ರಾಬ್ಲಮ್ ಇಲ್ಲ. 7,000 ಗ್ರಾಮದಲ್ಲಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಇವತ್ತು ಬರೀ 202 ಗ್ರಾಮದಲ್ಲಿ ಮಾತ್ರ. ಇದನ್ನ ಮುಂಜಾಗರೂಕತೆಯಿಂದ ಎದುರಿಸಬೇಕು. ಸಮಸ್ಯೆ ಬಂದ ಮೇಲೆ ಪರಿಹಾರ ಮಾಡೋದಕ್ಕೆ ಕ್ರಮಗಳನ್ನ ನಾವು ಕೈಗೊಂಡ್ರೆ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣ ಆಗತ್ತೆ. ಇಂದು ರಾಜ್ಯಕ್ಕೆ ಭಾರತ ಸರ್ಕಾರದ ಮಾನ್ಯ ಗೃಹ ಸಚಿವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅವರಿಗೆ ಕರ್ನಾಟಕದ ಜನತೆಯ ಪರವಾಗಿ ನಾನು ಸ್ವಾಗತವನ್ನ ಮಾಡ್ತೇನೆ ನಮ್ಮ ರಾಜ್ಯಕ್ಕೆ. ಈ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಭೀಕರದ ಬರಗಾಲದ ಪರಿಸ್ಥಿತಿ ಇದೆ. 223 ತಾಲೂಕುಗಳಲ್ಲಿ ಬರಗಾಲವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಈಗ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ನಾವು ಸುಮಾರು 870 ಕೋಟಿ ಅನುದಾನವನ್ನ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಈ ಅನುದಾನವನ್ನು ಉಪಯೋಗಿಸಿಕೊಂಡು ಕುಡಿಯುವ ನೀರಿಗೆ ತುರ್ತು ಪರಿಹಾರ ಕೊಡ್ತಕ್ಕಂತಹದ್ದು ಸಮಸ್ಯೆ ಇರುವ ಕಡೆ ಮತ್ತು ಅತ್ಯವಶ್ಯಕ ಇರತಕ್ಕಂತಹ ಕಡೆ ಮೇವಿನ ಸೌಲಭ್ಯ ಒದಗಿಸ್ತಕ್ಕಂತಹದ್ದು. ಈ ಎಲ್ಲ ಸ್ವಾತಂತ್ರ್ಯವನ್ನ ನಾವು ಜಿಲ್ಲೆಗೆ ಆದೇಶ ಮಾಡಿ ಅವರಿಗೆ ಸ್ವಾತಂತ್ರ್ಯವನ್ನ ಕೊಟ್ಟು ಅಷ್ಟೇ ಅಲ್ಲ, ಮುಂದುವರೆದು ಶಾಸಕರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ಗಳನ್ನು ಕೂಡ ನಾವು ರಚನೆ ಮಾಡಿ ಈ ಎಲ್ಲ ತೀರ್ಮಾನಗಳನ್ನ ತೆಗೆದುಕೊಳ್ತಕ್ಕಂತ ಸ್ವಾತಂತ್ರ್ಯವನ್ನ ನಾವು ಶಾಸಕರ ಅಧ್ಯಕ್ಷತೆಯ ಟಾಸ್ಕ್ ಫೋರ್ಸ್ ಸಮಿತಿಗೆ ಕೊಟ್ಟಿದ್ದೇವೆ. 223 ಟಾಸ್ಕ್ ಫೋರ್ಸ್ಗಳನ್ನ ರಚನೆ ಮಾಡಿದ ಮೇಲೆ ಇಲ್ಲಿವರೆಗೆ ಅಂದ್ರೆ ನಾವು ನವೆಂಬರ್ 4ಕ್ಕೆ ಟಾಸ್ಕ್ ಫೋರ್ಸ್ಗಳನ್ನ ರಚನೆ ಮಾಡಿದ್ದೇವೆ. ಅಲ್ಲಿಂದ ಈ ತಾರೀಕಿನವರೆಗೆ 431 ಟಾಸ್ಕ್ ಫೋರ್ಸ್ ಸಭೆಗಳು ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಡೆದಿರೋದು. 431 ಟಾಸ್ಕ್ ಫೋರ್ಸ್ ಸಭೆಗಳು ನಡೆಸಿ ಆಯಾ ತಾಲೂಕುಗಳ ಕುಡಿಯುವ ನೀರಿನ ಮೇವಿನ ಪರಿಸ್ಥಿತಿ ಮತ್ತು ಅದಕ್ಕೆ ಪರಿಹಾರ ಕ್ರಮಗಳು ಇವುಗಳನ್ನ ತೀರ್ಮಾನ ತೆಗೆದುಕೊಳ್ತಕ್ಕಂತ ಸಭೆಗಳನ್ನ ನಡೆಸಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದೆ, ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ಆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂತಹ ಪ್ರಾಧಿಕಾರ ಈ ಮುಂಗಾರು ನಂತರ ಇಲ್ಲಿವರೆಗೆ 236 ಜಿಲ್ಲಾ ಮಟ್ಟದ ಸಭೆಗಳು ನಡೆದಿದ್ದಾವೆ. ಹಾಗೂ ಮುಂದುವರೆದು ಈಗಾಗಲೇ ನಾವು ಸುಮಾರು 156 ಹಳ್ಳಿಗಳಲ್ಲಿ ಎಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿತ್ತು ಅಂತಹ ಕಡೆ 183 ಖಾಸಗಿ ಬೋರ್ವೆಲ್ಗಳನ್ನ ಬಾಡಿಗೆ ಪಡೆದು 156 ಗ್ರಾಮಗಳಲ್ಲಿ ಕುಡಿಯುವ ನೀರನ್ನ ವ್ಯವಸ್ಥೆಯನ್ನ ನಾವು ಮಾಡಿಕೊಟ್ಟಿದ್ದೇವೆ. ಹಾಗೂ 46 ಗ್ರಾಮದಲ್ಲಿ ತತ್ಕ್ಷಣ ತಾತ್ಕಾಲಿಕ ಪರಿಹಾರವಾಗಿ 60 ಟ್ಯಾಂಕರ್ಗಳ ಮುಖಾಂತರ ಕುಡಿಯುವ ನೀರನ್ನ ಒದಗಿಸ್ತಾ ಇದ್ದೇವೆ. 46 ಗ್ರಾಮಗಳಲ್ಲಿ 60 ಟ್ಯಾಂಕರ್ ಮುಖಾಂತರ ಕುಡಿಯುವ ನೀರನ್ನ ಒದಗಿಸ್ತಾ ಇದ್ದೇವೆ. ಅದನ್ನ ಹೊರತುಪಡಿಸಿ 156 ಗ್ರಾಮಗಳಲ್ಲಿ 183 ಬೋರ್ವೆಲ್ಗಳನ್ನ ಬಾಡಿಗೆ ಪಡೆದು ಖಾಸಗಿ ಬೋರ್ವೆಲ್ಗಳನ್ನ ಅದರ ಮುಖಾಂತರ ಒದಗಿಸ್ತಾ ಇದ್ದೇವೆ. 46 ಗ್ರಾಮಗಳಲ್ಲಿ 60 ಟ್ಯಾಂಕರ್ಗಳನ್ನ ಮುಖಾಂತರ ನೀರನ್ನ ಒದಗಿಸ್ತಾ ಇದ್ದೇವೆ. ಹಾಗೂ 156 ಗ್ರಾಮಗಳಲ್ಲಿ 183
ಖಾಸಗಿ ಬೋರ್ವೆಲ್ಗಳನ್ನ ಬಾಡಿಗೆಗೆ ಪಡೆದುಕೊಂಡು ಕುಡಿಯುವ ನೀರನ್ನ ಒದಗಿಸ್ತಾ ಇದ್ದೇವೆ. ಸೊ ಇವೆರಡು ಸೇರಿದ್ರೆ ತಮಗೆ ತಿಳಿದಾಗೆ ರಾಜ್ಯದ ಒಟ್ಟು ಗ್ರಾಮಗಳ ವಸತಿ ಪ್ರದೇಶಗಳ ಪೈಕಿ 202 ಗ್ರಾಮೀಣ ವಸತಿ ಪ್ರದೇಶಗಳಲ್ಲಿ ನೀರಿನ ಸಮಸ್ಯೆ ಇದೆ. ನಗರ ಪ್ರದೇಶಗಳಲ್ಲಿ ಸುಮಾರು ಒಂದು ಸಂಖ್ಯೆ ಹೇಳ್ತೇನೆ, 46 ವಾರ್ಡ್ಗಳಲ್ಲಿ ಕೂಡ ಸಮಸ್ಯೆ ಕಂಡು ಬಂದಿದೆ. ಅಲ್ಲಿ 12 ಟ್ಯಾಂಕರ್ಗಳ ಮುಖಾಂತರ ನೀರು ಸರಬರಾಜನ್ನ ಮಾಡ್ತಾ ಇದ್ದೇವೆ. ಇವೆಲ್ಲವೂ ಗವರ್ಮೆಂಟ್ ಟ್ಯಾಂಕರ್ಸ್ ಇರೋದ್ರಿಂದ ರಿಪೀಟೆಡ್ ಆಗಿ 46 ವಾರ್ಡ್ಗಳಲ್ಲಿ 12 ಟ್ಯಾಂಕರ್ ಮುಖಾಂತರ ಟ್ರಿಪ್ಸ್ ಹೆಚ್ಚು ಇರುತ್ತೆ. ಬಟ್ ಅವೆಲ್ಲ ಮುನ್ಸಿಪಾಲಿಟಿಯಲ್ಲೇ ಟ್ಯಾಂಕರ್ಸ್ ಇರೋದ್ರಿಂದ ಅಲ್ಲಿ ಒದಗಿಸಿಕೊಡ್ತಾ ಇದ್ದೇವೆ. 46 ವಾರ್ಡ್ಗಳಲ್ಲಿ 12 ಟ್ಯಾಂಕರ್ಗಳ ಮುಖಾಂತರ ಸಮಸ್ಯೆ ಇರೋ ಕಡೆ ಅವಶ್ಯಕತೆ ನೋಡಿಕೊಂಡು ನೀರು ಸರಬರಾಜು ಮಾಡ್ತಾ ಇದ್ದೇವೆ. ಇನ್ನ ಮುಂದುವರೆದು ಇದನ್ನ ಮುಂಜಾಗರೂಕತೆಯಿಂದ ಎದುರಿಸಬೇಕು. ಸಮಸ್ಯೆ ಬಂದ ಮೇಲೆ ಪರಿಹಾರ ಮಾಡೋದಕ್ಕೆ ಕ್ರಮಗಳನ್ನ ನಾವು ಕೈಗೊಂಡ್ರೆ ಸಮಸ್ಯೆ ದಿನದಿಂದ ದಿನಕ್ಕೆ ಉಲ್ಬಣ ಆಗತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಪ್ರೊಆಕ್ಟಿವ್ ಆಗಿ ಸಮಸ್ಯೆಗೆ ಮೊದಲೇ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾಳೆ ದಿನ ಎಷ್ಟು ಗ್ರಾಮಗಳಲ್ಲಿ ಸಮಸ್ಯೆ ಬರಬಹುದು ಅಂತಾನು ಒಂದು ಗುರುತಿಸಿದ್ದೇವೆ ನಾವು. ಅಂದ್ರೆ ಕಳೆದ 5 ವರ್ಷಗಳಲ್ಲಿ ನೋಡಿದಾಗ ಯಾವ ಗ್ರಾಮಗಳಲ್ಲಿ ಹೆಚ್ಚಿಗೆ ಸಮಸ್ಯೆ ಬಂದಿದೆ ಮತ್ತು ಅಲ್ಲಿ ಕೆಲವು ಕಡೆ ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, ಇನ್ ಕೆಲವು ಕಡೆ ಬೋರ್ವೆಲ್ ಇರ್ಬೋದು, ಎಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ತುಂಬಾ ರಿಸ್ಕ್ ಅಲ್ಲಿ ಇದೆ, ಇಂಥದ್ನೆಲ್ಲ ನೋಡ್ಬಿಟ್ಟು ಒಟ್ಟು 7082 ಗ್ರಾಮಗಳಲ್ಲಿ ಮುಂದಿನ ದಿನ ಸಮಸ್ಯೆ ಬರಬಹುದು ಅಂತ ನಾವೊಂದು ಅಂದಾಜು ಮಾಡ್ಕೊಂಡಿದ್ದೇವೆ. ಇದು ಸಮಸ್ಯೆ ಇಲ್ಲ. 7082 ಗ್ರಾಮಗಳಲ್ಲಿ ಸಮಸ್ಯೆ ಬರಬಹುದು ಅಂತೇಳಿ ಸಮಸ್ಯಾತ್ಮಕ ಗ್ರಾಮಗಳ ಪಟ್ಟಿಯನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಇಲ್ಲಿ ಪ್ರಾಬ್ಲಮ್ ಇಲ್ಲ. 7000 ಗ್ರಾಮದಲ್ಲಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ಇವತ್ತು ಬರೀ 202 ಗ್ರಾಮದಲ್ಲಿ ಮಾತ್ರ. ಆದ್ರೆ ಮುಂದೆ ಬರಬಹುದು ಅಂತೇಳಿ ಒಂದು ಸಮಸ್ಯಾತ್ಮಕವಾಗಬಹುದಾದಂತಹ ಗ್ರಾಮಗಳು ಅಂತ ಒಂದು ಪಟ್ಟಿ ಮಾಡಿ 7082 ಆ ರೀತಿಯ ಗ್ರಾಮಗಳು ಅಂತ ಗುರುತಿಸಿದ್ದೇವೆ. ಹಾಗೂ 1193 ವಾರ್ಡ್ಗಳು ಕೂಡ ನಾಳೆ ಸಮಸ್ಯೆ ಬರಬಹುದು ಅಂತ ನಾವು ಸಮಸ್ಯಾತ್ಮಕ ಗ್ರಾಮಗಳ ಪಟ್ಟಿಯನ್ನ ನಾವು ಮಾಡಿದ್ದೇವೆ. ಇಂತಹ ಕಡೆ ಈ ಸಮಸ್ಯಾತ್ಮಕ ಗ್ರಾಮಗಳಲ್ಲಿ ನಾಳೆ ನಾವು ಪರಿಹಾರ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇವೆ. ತಾಲೂಕು ಮಟ್ಟದಲ್ಲಿ ಕುಡಿಯೋ ನೀರಿನ ಟ್ಯಾಂಕರ್ ಸರಬರಾಜಿಗೆ ಎಲ್ಲಾ ಕಡೆನೂ ಕೂಡ ಟೆಂಡರ್ ಮಾಡಿ ಟ್ಯಾಂಕರ್ ಹೈರ್ ಮಾಡಿ, ಬಾಡಿಗೆಗೆ ಹೈರ್ ಮಾಡಿ ತಯಾರಿಟ್ಕೋಬೇಕು. ಯಾವ್ದಾದ್ರು ಗ್ರಾಮದಲ್ಲಿ ಸಮಸ್ಯೆ ಬಂದ್ರೆ 24 ಗಂಟೆ ಒಳಗಡೆ ಆ ಟ್ಯಾಂಕರ್ ಮುಖಾಂತರ ನೀರು ಸರಬರಾಜನ್ನ ತಯಾರು ಮಾಡಬೇಕು ಅಂತ ಹೇಳಿ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಟ್ಯಾಂಕರ್ಗಳನ್ನ ಟೆಂಡರ್ ಪ್ರೋಸೆಸ್ ಅಲ್ಲಿ ಇದೆ. ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ತಾಲೂಕುಗಳಲ್ಲಿ ಟ್ಯಾಂಕರ್ ಅನ್ನು ಕೂಡ ಟೆಂಡರ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ. ಹಾಗೂ ಟ್ಯಾಂಕರ್ ಒಂದು ಕಡೆ ನಾವು ಸ್ಟ್ಯಾಂಡ್ ಬೈ ಇಟ್ಕೊಳ್ಳೋದು ಪ್ರಾಬ್ಲಮ್. ಯಾಕಂದ್ರೆ ಸಮಸ್ಯೆ ಬಂದ್ಮೇಲೆ ಟ್ಯಾಂಕರ್ ಹುಡ್ಕೊಂಡು ಹೋದ್ರೆ 24 ಗಂಟೆ ಒಳಗಡೆ ನಾವು ನೀರು ಕೊಡೋದಕ್ಕೆ ಆಗೋದಿಲ್ಲ. ಅದೆಲ್ಲ ಸುಮ್ಮನೆ ಬರೀ ಪೇಪರ್ ಅಲ್ಲಿ ಹೇಳ್ಬೋದು, ಸ್ಟೇಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ನಿಜವಾಗಿ ಇಂಪ್ಲಿಮೆಂಟ್ ಆಗ್ಬೇಕು ಅಂದ್ರೆ ಮೊದಲೇ ಟೆಂಡರ್ ಮಾಡಿ ಸ್ಟ್ಯಾಂಡ್ ಬೈ ಇಟ್ಕೋಬೇಕು. ಆ ಕೆಲಸ ಎಲ್ಲಾ ಕಡೆನೂ ಕೂಡ ನಡೆದಿದೆ. ಕೆಲವು ಕಡೆ ಈಗಾಗಲೇ ಟ್ಯಾಂಕರ್ ಗಳನ್ನ ಹೈರ್ ಮಾಡಿ ಇಟ್ಕೊಂಡಿದ್ದಾರೆ. ಇದು ತತ್ಕ್ಷಣಕ್ಕೆ. ಆಮೇಲೆ ಸಾಧ್ಯ ಆದಷ್ಟು ಕೂಡ ಖಾಸಗಿ ಬೋರ್ವೆಲ್ಗಳನ್ನ ಬಾಡಿಗೆ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ 2654 ಖಾಸಗಿ ಬೋರ್ವೆಲ್ಗಳನ್ನ ಬಾಡಿಗೆಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೂ ಕೂಡ ಗುರುತಿಸಿದ್ದೇವೆ. ಕೆಲವು ಬಾಡಿಗೆ ಒಪ್ಪಂದ ಆಗೋಗಿದೆ, ಕೆಲವು ರೈತರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೇವೆ. ಒಟ್ಟಾರೆ
ಈ ಸಮಸ್ಯಾತ್ಮಕ ಗ್ರಾಮಗಳು ಅಂತ ನಾವೇನ್ ಗುರುತಿಸಿದೀವಿ ಅಂತ ಕಡೆ ಪ್ರೈವೇಟ್ ಬೋರ್ವೆಲ್ ಅನ್ನ ಬಾಡಿಗೆ ತಗೊಳ್ಳೋದಕ್ಕೂ ಕೂಡ 2654 ಬೋರ್ವೆಲ್ಗಳನ್ನ ಪ್ರೈವೇಟ್ ಬೋರ್ವೆಲ್ಸ್ ಅನ್ನ ಗುರುತಿಸಿದ್ದೇವೆ. ಇನ್ನ ಮುಂದುವರೆದು ತೀರಾ ಅನಿವಾರ್ಯ ಬಂದ ಕಡೆ ಹೊಸ ಬೋರ್ವೆಲ್ ಕೊರೆಯೋದಕ್ಕೆ RDPR ನಮ್ಮಲ್ಲಿ SDRF ಅಲ್ಲಿ ಹೊಸ ಬೋರ್ವೆಲ್ ಕೊರೆಯಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ತೀರಾ ಅನಿವಾರ್ಯವಾಗಿ ಹೊಸ ಬೋರ್ವೆಲ್ ಕೊರಿಬೇಕಾದ್ರೆ ಆ ಪ್ರಸ್ತಾವನೆಯನ್ನ RDPR ಇಲಾಖೆಯವರಿಗೆ ಸಲ್ಲಿಸಲಿಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.